ಕಳಿಸಿ. ಅದೇನು ಮಹಾಭಾರತ ಇರುತ್ತೆ, ಒಂದೆರಡು ಹೆಜ್ಜೆ ಹೋಗಿ ನೀನು ತಗೊಂಡು ಬಾ. ಭಾರತ ಪ್ರಶ್ನೆ ಅಲ್ಲ ಯಜಮಾನ್ರೆ, ಬಿಡುವಿನ ಪ್ರಶ್ನೆ. ಸರಿ, ನಾನೀಗ ಹೋಗಿ ಟೊಮೆಟೊ ಸಾಸ್ ತರ್ತೀನಿ, ನೀವು ಅಡುಗೆ ಮಾಡಿ. ನಾವ್ ಯಾರು ಅಂತ ಗೊತ್ತಾನೆ. ಹೇಳಿ ಕೇಳಿ ಗಂಡಿಗೆ ಔಷಧ ಕಟ್ಟ ಕಡೆ ತುಂಡು ಕಡೆ ಈ ಕತ್ತಿ ಗುರಾಣಿ ಹಿಡ್ಕೊಂಡು ಎದುರಾಳಿಗರ ಜೊತೆ ಹೊಡೆದಾಡ್ತೀವಿ ವಿನಃ ಈ ಸೌಟ್ ಹಿಡ್ಕೊಂಡು ಮನೆಯಲ್ಲಿ ಅಡುಗೆ ಮಾಡಲ್ಲ. ಬಾರ ಇಲ್ಲ ಯಾಕೋ ನಾಳೆಗೆ ಸಿಕ್ಕಾಪಟ್ಟೆ ಉದ್ದ ಆಗ್ತಾ ಇದೆ. ಕೊಟ್ಟಿಲ್ಲ, ಕರಿಮಡಿ ಕೊಟ್ಟಿಲ್ಲ, ಅಟ್ಲೀಸ್ಟ್ ಗೌರವ ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವೇನ್ರಿ? ನಾನು ಯಾರು? ಈ ಮನೆ ಅಳಿಯ ಅಲ್ಲ ತಾವು ಈ ಮನೆಗೆ ಬಂದು ಅದೆಷ್ಟು ವರ್ಷ ಈ ಮನೆ ಬಂದು ಯಾವತ್ತಾದ್ರು ಒಂದೇ ಒಂದು ಶಾಸ್ತ್ರ ಕಳೆದುಕೊಂಡು ತಗೊಂಬಲ್ಲ. ಲಂಚ ಕೊಡದೇ ಇರೋ ಮನೆಯಿಂದ ಶಾಸ್ತ್ರ ತಗೊಂಡು ಬನ್ನಿ. ಸಾಧ್ಯನೇ ಇಲ್ಲ ಬಿಟ್ಲ. ಈಗಿನ ಕಾಲದಲ್ಲಿ ಲಂಚ ಕೊಡ್ಲಿಲ್ಲ ಅಂದ್ರೆ ಹೆರಿಗೇನು ಮಾಡ್ಸೋದಿಲ್ಲ. ಯಾಕೆ ಹೊಡ್ದೆ? ಏನು ಅನುಭವ ಇದೆ ಅಂತ ಈ ಥರದ ಮಾತುಗಳನ್ನ ಆಡ್ತಾ ಇದೆಯಪ್ಪ ನೀನು? ಬಿಟ್ಟು ನಮ್ಮನ್ನ ಏನು ಕರ್ಸಿದ್ರ ಅಂತ ಹೇಳಿ ಫಸ್ಟ್ ಟೊಮೊಟೊ ಸಾಸ್ ಅಂತ ಒಂದು ಬರುತ್ತೆ, ಅದು ಗೊತ್ತೇನಪ್ಪ? ನಿನಗೆ ಟೊಮೆಟೊ ಸಾಸ್ ಬಗ್ಗೆ ಗೊತ್ತಿಲ್ಲ. ನಿಂದೇನಿದ್ರು ದುಡ್ಡು ಇಳಿಸೋದು, ಆ ದುಡ್ಡನ್ನ ಗಂಟು ಹಾಕೋದು, ಕಳುವಾಗ 30 ಪೈಸೆ ನೋಡ್ಕೋದು. ಇಷ್ಟ ಆಗೋದಿಲ್ಲ. ಯಾವ್ದು ಕೋರ್ಸ್ ನೋಡ್ಕೊಂಡ್ಬಿಡಿ. ಟೊಮೊಟೊ ಅಂದರೆ ಈ ಕಲರ್ ಹಣ್ಣಾಗಿರೋ ಟೊಮೊಟೊ ಪರವಾಗಿಲ್ಲ. ಒಂದೊಂದೇ ಟೊಮೊಟೊ ಸಾಸ್ ಇದನ್ನು ತಗೊಂಡು ಜಾಸ್ತಿ ಬೈಸ್ಕೋಬೇಡಿ ನೋಡಿ, ಇದೇ ಸಾಕು, ಇದನ್ನೇ ತಗೊಂಬನ್ನಿ. ಒರಿಜಿನಲ್ ಏನಂತ ತಗೊಂಡು ಆಮೇಲೆ ತಗೊಂಡು ಹೋಗಿ ಅದೇ ಇವತ್ತು ಏನಿಲ್ಲ ಹೋಗಿ ಹೋಗಿ ಪಕ್ಷದಿಂದ ಏನಾದ್ರು ಒಂದು ಮಗು ಆಯ್ತು ಅಂದ್ರೆ ಎಷ್ಟು ಬುದ್ಧಿಮುಟ್ಟ ಅಂತ ನಿಮ್ಗಿಂತ ನಾವೇ ನಾವಾದ್ರೂ ಗಂಡ ಹೆಂಡತಿ ಚೆನ್ನಾಗಿ ರೂಮಲ್ಲಿ ಮಲ್ಕೋತೀವಿ. ಆದ್ರೆ ನೀವು ಅತ್ತೆ ರೂಮಲ್ಲಿ ನೀನು ಹೆಸರು ಕೆಳಗಡೆ ಸಾಕರ್ ಹಾಕೊಂಡು ನಾಯಿ ಮರಿತ ಮಲ್ಕೋತಿಯಲ್ಲ, ಎಂದು ಒಂದು ಜನ ಪಲ್ಲು ನನ್ನ ಇಂಡೈರೆಕ್ಟ್ ಆಗಿ ಟೀಸ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಅಯ್ಯ ಸಾಕು ಸುಮ್ಮನೆ ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ? ಪಲ್ಲುಗೂ ಮಗು ಆಗಿಲ್ಲ, ನಿನಗೂ ಮಗು ಆಗಿಲ್ಲ. ನಾನು ಯಾವಾಗ ಮೊಮ್ಮಗುನ ತೊಡೆ ಮೇಲೆ ಹಾಕೊಂಡು ಜೋಕಟ್ಟೋದು. ಮದುವೆ ಅಂತ ಮಾಡ್ಬಿಡು. ಒಂದಲ್ಲ ಎರಡೆರಡು ಮೊಮ್ಮಕ್ಕಳನ್ನ ಎತ್ಕೊಟ್ಬಿಡ್ತೀನಿ. ವಿಷಯ ಎಲ್ಲೋ ವಿಷಾಂತರ ಆಗ್ತಾ ಇದೆ. ಅರ್ಜೆಂಟ್ ಆಗಿ ಈ ಮನೆಗೆ ಬೇಕಾಗಿರೋದು ಒಂದು ಮಗು ಅಲ್ಲ, ಟೊಮೊಟೊ ಸಾಸು. ನಿಮ್ಮಿಬ್ಬರಲ್ಲಿ ಅದನ್ನ ಯಾರು ತಗೊಂಡು ಬರ್ತೀರಾ? ನಾನೇ ತಗೊಂಡ್ಬರ್ತೀನಿ ಬಾಬಾ. ಜೊತೆಲಿ ಬರ್ಲೇನಾ? ಎಕ್ಕಚ್ಚಿತ್ತು ಒಂದು ಸಾಸಿಗೆ ನೀನ್ ಯಾಕೆ? ನಾನೇ ಹೋಗ್ಬರ್ತೀನಿ. ಫೋನ್ ಮಾಡೋ, ಗೈಡ್ ಮಾಡ್ತೀನಿ. 52 ರೂಪಾಯಿ ಕೊಡಿ. ಇದು ಟೊಮೊಟೊ ಸಾಸ್ ತಾನೆ? ಮೂಸ್ ನೋಡಿ ಗೊತ್ತಾಗುತ್ತೆ. ಸ್ವಾಮಿ, ನನಗೆ ಬೇಕಾಗಿರೋದು ಒರಿಜಿನಲ್ ಟೊಮೊಟೊ ಸಾಸು. ಅಲ್ಲ ಸರ್, ನಿಮಗೆ ಓಟಕ್ಕೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಚಿತ್ರ ನೋಡೋಕ್ಕೂ ಬರಲ್ವಾ? ಅದ್ರ ಮೇಲೆ ಇರೋದು ಟೊಮೊಟೊ ಹಣ್ಣು ಅಥವಾ ಕುಂಬಳಕಾಯಿ. ಸ್ವಾಮಿ, ಕುಂಬಳಕಾಯಿ ಇಷ್ಟು ಕೆಂಪಗಿರುತ್ತಾ? ಇದು ಟೊಮೊಟೊನೇ ಇರಬೇಕು. ಅದರಲ್ಲೇ ಸಾಸ್ ಮಾಡಿರೋದು. ಚೆನ್ನಾಗಿ ತೊಳೆದು ಸಾಸ್ ಮಾಡಿದಾರೆ ತಾನೆ? ಹೌದು ಸ್ವಾಮಿ, ಬಕೆಟಿನ ಟೊಮೊಟೊನ ಚೆನ್ನಾಗಿ ತೊಳೆದು ಸಾಸ್ ಮಾಡಿದ್ದಾರೆ. ನೋಡಿ ಸ್ವಾಮಿ, ಒಂದು ವಿಷಯ ಹೇಳ್ತೀನಿ. ಟೊಮೊಟೊನಲ್ಲಿ 2 ಥರ ಟೊಮೊಟೊ ಇರುತ್ತೆ. ಒಂದು ನಾಟಿ ಟೊಮೊಟೊ, ಇನ್ನೊಂದು ಫಾರ್ಮ್ ಟೊಮೊಟೊ. ನಾಟಿ ಟೊಮೊಟೊ ಕೊಡೋ ರುಚಿ ಫಾರ್ಮ್ ಟೊಮೊಟೊ ಕೊಡಲ್ಲ. ಫಾರ್ಮ್ ಕೋಳಿಗಿಂತ ನಾಟಿ ಕೋಳಿ ಜಾಸ್ತಿ ರುಚಿ ಅಂತ ಜನ ಹೇಳ್ತಾರಲ್ಲ. ಕೋಳಿ ಸಾಸ್ ಅಲ್ಲ, ಟೊಮೊಟೊ ಸಾಸ್. ಯಾವತ್ತಾದ್ರೂ ಟೊಮೊಟೊ ತಿಂದಿದ್ದೀರಾ? ನಾನು ಏನು ಗುಬ್ಬು ಅನ್ಕೊಂಡಿದ್ದೀನಿ. ಮೈಸೂರು ವಿಠಲ್ ಮೂರ್ತಿ MA ಏಕೈಕ ಮನೆ ಅಳಿಯ. ಇಲ್ಲ, ನಿಮ್ಗೆ ಟೊಮೊಟೊ ಸಾಸ್ ಬೇಕಾ ಬೇಡವಾ? ಬೇಕಾಗಿರೋದಕ್ಕೆ ಅಂಗಡಿಗೆ ಬಂದಿರೋದು. ನಿಮ್ಮ ಮನೆಯಲ್ಲಿ ಯಾವ ಟೊಮೊಟೊ ಸಾಸ್ ಬಳಸಿದಾರ? ಅವರೆಲ್ಲ ಆರೋಗ್ಯವಾಗಿದ್ದಾರ? ಅವ್ರಿಗೇನು ಹೆಚ್ಚು ಕಡಿಮೆ ಆಗಿಲ್ಲ ತಾನೆ? ನಿಮ್ಮ ಕೈ ಮುಗಿತೀನಿ, ಬೆಳಗ್ಗೆ ತಲೆಗೆ ಹುಳ ಬಿಡಬೇಡಿ ಸರ್. ದಯವಿಟ್ಟು 32 ರೂಪಾಯಿ ಕೊಟ್ಬಿಡಿ ಸರ್. ನಾನು ಗಂಡು ಬೆಲೆ ಉಳಿಸೋದು, ನಾನು ಕೊಡದೆ 30 ರೂಪಾಯಿ. ನಿನ್ನಂತ ಗಿರಾಕಿ ದಿನಕ್ಕೊಬ್ಬ ಬಂದಾದ್ರೆ ನನ್ನ ಅಂಗಡಿ ಬಾಗ್ಲ ಬರಬೇಕು. ಒಳ್ಳೆ ಲೂಸ್ ಆಯ್ತು. ಅವನು ಲೂಸ್ ಅಂದೆ. ಹಂಗೆ ಹೇಳು. ಟೊಮೊಟೊ ಸಾಸ್ ಮಾತ್ರ ಲೂಸ್ ಇರ್ಬೋದು, ಆದ್ರೆ ಟೊಮೊಟೊ ತಗೊಳ್ಳೋ ಲೂಸ್ ಅಲ್ಲ ಕಣ್ರೆ. ನೋಡಿ, ನಾವೆಲ್ಲ ಗಿರಾಕಿಗಳು ಸೇರ್ಕೊಂಡು ನಾವು ಟೊಮೊಟೊ ಸಾಸೇ ತಿನ್ನಲ್ಲ, ಟೊಮೊಟೊನೇ ತಿನ್ನಲ್ಲ ಅಂತ ಸ್ಟೇಟ್ ಮಾಡಿದ್ರೆ ನಿಮ್ಮತ್ತು ಏನ್ರಿ ಮಾಡ್ತೀರಾ? ಹಂಗೆ ಬಾಗ್ಲ ಹಾಕೊಂಡು ಹೋಗ್ತೀನಿ. ಆ ಕೆಲಸ ಇವಾಗಲೇ ಮಾಡಿ. ಅಲ್ಲ
ಬರಲ್ಲ ಅಂತ ಹೇಳ್ತಿದ್ದಾರೆ. ತಗೊಂಡ್ಬಂದು ಆ ಪಾತ್ರ ಮುಖದ ಮೇಲೆ ಎಸಿ. ಆಯ್ತು ಕಣ, ಹಾಗೆ ಮಾಡ್ತೀನಿ. ಓಕೆ ಬಾಯ್. ತಪ್ಪು ನಂದು ಅಂತ ಗಾಡಿ ಒಂದು ನಾನು ಗೊತ್ತಾಗ್ಬಿಟ್ರೆ ನಾವು ಹೊರದಕ್ಕೆ ಸಾಸ್ ಹೇಗೋ ರಕ್ತ ಥರ ಇದೆ. ಒಂದು 10 ನಿಮಿಷ ಸಾಕೋಬಿಡ. ಸರ್ ನಂದೇನು ತಪ್ಪಿಲ್ಲ, ನೀವು ಅಡ್ಡ ಬಂದ್ಬಿಟ್ರ ಅದು ನಾನು ಆ ಕಡೆಯಿಂದ ಬೈಕಲ್ಲಿ ಬರ್ತಾ ಇದ್ದ, ಅವನೇ ಅಡ್ಡ ಬಂದ್ಬಿಟ್ಟ. ಬೈಕ್ ಯಾರ್ರಿ? ನಂಗೆ ಸರ್ ಓಡಿಸ್ತಿದ್ದವ್ರಿ ಅಲ್ಲಿ ನಾನು ಸರ್. ಮತ್ತೆ ಇವನಿಗೆ ಗೊತ್ತಿದ್ದೆ ಅಲ್ಲಿ ನಾನು ಸರ್. ಬಂದು ಇಲ್ಲ ಅಂತೇಳಿ ಕೋರ್ಟ್ ತೀರ್ಮಾನ ಮಾಡುತ್ತೆ. ಮತ್ತೆ ಇವನಿಗೆ ಗೊತ್ತಿದ್ದೆ ರೀ. ಅದು ನಾನೇ ಹೋಗಿದ್ದೆ ಎಲ್ಲಿ. ಹಲೋ ಪದ್ಮನಾಭ, ನಿಮ್ಮ ಮನೇಲಿ ವಿಟ್ಲ ಅನ್ನೋರಿದ್ರ? ಹೌದು ವಿಟ್ಲ ಅನ್ನೋರು ಇದ್ದಾರೆ. ಅವನು ನನ್ನ ಆಪ್ತ ಮಿತ್ರ. ವಿಟ್ಲ ಅನ್ನೋರಿಗೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟಿದ್ದಾರೆ. ಬಾರಿ ಬಿದ್ದಿದೆ. ಒಂದು ಕೊನೆ ದರ್ಶನ ಮಾಡ್ಕೊಂಡು ಹೋಗ್ಬಿಡಿ. ಅನ್ಸುತ್ತೆ. ನಾನು ನೀನು ಹೋಗಿ ಬಾಡಿ ನೋಡ್ಕೊಂಬರೋ ನಡಿಯ. ನೀನು ನೆಂಟಿ ಅಲ್ವಾ, ಹಾಳಾಗೋಗ್ಲಿ ನೀನು ಜೊತೆ ಬಾ. ಬಿಡ್ಬೇಡಿ, ನೀವು ಜೊತೆಲ್ಲ ವಿಷಯ ತಿಳಿಸಿ, ಮುಂದಿನ ಎಲ್ಲ ಏರ್ಪಾಡುಗಳನ್ನು ಮಾಡಿ. ನೋಡ್ರಿ ನೋಡ್ರಿ ಏನ್ ಸತ್ತೋಗ್ಬಿಟ್ಟಿಯಾನೆ. ನಾಳೆ ದೆವ್ವ ಬಂದು ಹಿಡ್ಕೊಂಡ್ರಿ ಏನ್ರಿ ಮಾಡ್ತೀರಾ? ಸಂಬಂಧ ಏನಿಲ್ಲ ಸರ್, ನಿಜ ಹೇಳ್ಬೇಕು ಅಂದ್ರೆ ಅವನಾಗಿದ್ದವನೇ ಬಂದು ಆಕ್ಸಿಡೆಂಟ್ ಮಾಡ್ಕೊಂಬಿಟ್ಟೆ ಸರ್. ಚಿತೆ ಮೇಲೆ ಮಲಗಿಸಿ ಇನ್ನೇನು ಬೆಂಕಿ ಇಕ್ಕಬೇಕು ಅಂತ ಹೊಟ್ಟಿದ್ರಂತೆ. ಆ ಕ್ಷಣದಲ್ಲಿ ಇದ್ದಕ್ಕಿದ್ದಂಗೆ ಎಣ್ಣೆ ಎದ್ದು ಕೂತ್ಕೊಂಡ್ಬಿಡ್ತಂತೆ. ಟ್ರೀಟ್ಮೆಂಟ್ ಅನ್ನ ನಮ್ಮ ಮಳೆಯಂದ್ರೆ ಕೊಟ್ರೆ ಅವರು ಎದ್ದು ಕೂತ್ರು ಕೂರ್ಬೋದೋ ಏನು. ಅಯ್ಯೋ ಹಂಗೆ ಹೊಡಿತೀರಪ್ಪ. ಏನ್ರಿ ಅದು ಕೈ ಮೇಲೆಲ್ಲ ಸಾಸ್ ನೋಡ್ಕೊಂಡು ಮುಳುತಿರ್ಗಾಟ. ಅದು ನಾನು ಸಾಸ್ ನೋಡ್ಕೊಂಡು ಬರ್ತಿದ್ದೆ, ಅವ್ರ ಗಾಡಿಗೆ ನಾನೇ ಕೂತ್ಬಿಟ್ಟೆ. ಅವರು ಹಿಗ್ಗ ಮುಖ ಹೊಡಿತಾರ ಅಂತ ಈಗ ನಾನೇ ಆಡ್ಬಿಟ್ಟೆ. ನಾನು ಕಂಡ್ರೆ ಅದು ಕೊಟ್ಟಿದ್ನಲ್ಲ, ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೊಂಬಿಡಿಪ್ಪ. ಇಷ್ಟೆಲ್ಲ ಮತ್ತೊಂದ್ಸಲ ಆರ್ಡರ್ ಕೊಡ್ತೀನಿ. ಓಕೆಪ್ಪ ಓಕೆ. ನಮ್ಮ ಮಳೆಯಂದ್ರು ಹೋಗೇ ಬಿಟ್ರು ಅಂತ ಪಶ್ಚಿಮ ವಾಹಿನಿ ಭಟ್ರಿಗೆ ಆರ್ಡರ್ ಕೊಟ್ಬಿಟ್ಟಿದ್ನಮ್ಮ. ನಿಮ್ಮಂತವ್ರು ಯಾವ ಬದುಕಿರ್ತೀರ ಸಪ್ರೇಟ್ ತೊಗೊಂಡ್ಬಿಡುತ್ತೇನ್ರಿ ನೀವು. ಎಂತ ಕೆಲಸ ಆಗೋಯ್ತು. ನೀವು ಕಟ್ಟಿದ್ರೆ ಒಂದೇ ಥರ ಸಿಕ್ಕಿತ್ತು. ಏನು ಆಗ್ಲಿದ್ರೆ ನಾನು ನೋಡ್ಬಾ ಸರ್, ಎಲ್ಲಿಗೆ ಹೋಗ್ತೀರಾ? ಆಕ್ಸಿಡೆಂಟ್ ಮಾಡೋ ಸಾಯ್ತಿಲ್ವಾ ಸರ್? ಕಟ್ಟಿದ್ರೆ ಶಿಕ್ಷೆ ಆಗ್ತಿತ್ತಲ್ವಾ? ಬರೀ ನನ್ನ ಅದೆಂಗಮ್ಮ ಬಿಟ್ಬಿಡಕ್ಕಾಗತ್ತೆ? ನೀವು ಕಳ್ಕೊಂಡ್ಬಿಟ್ರೆ ₹1 2 ಹಣ ಮತ್ತು ₹30 ತಗೊಂಡೆ ನಮ್ಮ ಮನೆಗೆ ಬರಬೇಕು. ಸರಿ ₹30 ಕೊಟ್ಟು ತರ್ತೀನಿ. ಮಕ್ಕಳು ಕೊಡ್ಬಿಡ್ತೀನಿ. ನಾನು ಯಾಕೆ ನಿಮಗೆ ಕೊಡಬೇಕು? ಆ ₹30 ನೀನೇ ಬಿಡಬೇಕು, ಅದ್ರಲ್ಲಿ ಸಾಸ್ ತಗೋಬೇಕು, ಮನೆ ಕಡೆ ಕೊಡಬೇಕು. ಇಲ್ಲಾಂದ್ರೆ ಇಲ್ಲೇ ಬಿದ್ದಿರಿ. ನಿಮ್ ಜೊತೆ ಬರ್ತೀನಿ. ಬಾಹುಬಲಿ, ನೀನ್ ಯಾಕೆ ಅವ್ನು ಸಹಾಯಕ್ಕೆ ಹೋಗ್ತೀಯ? ತಪ್ಪು ಮಾಡೋದು ಅವನೇ ₹30 ದುಡಿಬೇಕು. ಆ ₹30 ದುಡಿಯೋದಕ್ಕೆ ಕಷ್ಟ ಅಂತ ಅವ್ನಿಗೆ ಅರಿವು ಬರಬೇಕು. ಆ ದುಡ್ಡಲ್ಲಿ ಸಾಸು ತಗೋಬೇಕು. ಹಂಗಾಗಿದ್ರೆ ಮಾತ್ರ ಮನೆಗೆ ಬರಬೇಕು. ನಿಮ್ಮ ಮುಖ ನೋಡೋಕ್ಕಾಗ್ತಲ್ಲ. ಬಾಡಿ ಕೈ
ಸಾಸ್ ಮೇಲೆ 30 ರೂಪಾಯಿ ಬಂಡವಾಳ ಹುಡ್ದವ್ ನಾನು. ಆ ಸಾಸ್ ತಗೊಂಡು ಮನೆಗೆ ಬರೋಂಗಿದ್ರೆ ಬಾ, ಇಲ್ಲಾಂದ್ರೆ ಅಲ್ಲೇ ಬಿದ್ದಿರಂತ ಮಕ್ ಹೋಗುದು ಬಂದಿದ್ದೀನಿ. ಬರ್ತೀನಿ ಕಣೆ. ಏನಾಗಿದೆ ಗೊತ್ತಾ, ಆಟೋ ಸ್ಟ್ರೈಕ್ ಒಂದು ಆಟೋನು ಸಿಗ್ತಾ ಇಲ್ಲ. ಆದಷ್ಟು ಬೇಗ ಬಂದು ಆ ಜಮೀನು ವಿಷಯನ ಸೆಟಲ್ಮೆಂಟ್ ಮಾಡ್ತೀವಿ. ತುಂಬಾ ಭಾರ ಇದೆಯಾ? ಹೌದು, ತುಂಬಾ ಭಾರ ಇದೆ. ಎಷ್ಟು ಕೊಡ್ಲಿ? 30 ರೂಪಾಯಿ ಕೊಡಿ ಸರ್. 30 ಅಲ್ಲ, 50 ರೂಪಾಯಿ ಕೊಡ್ತೀನಿ. ಏನೋ ಮಾಡ್ತಾ ಇದ್ಯಾ? ನೀ ದುಡ್ದು ಟೊಮೊಟೊ ಸಾರು ತಗೊಂಬಂದ್ರೆ ಮನೆಗೆ ಸೇರ್ಸೋದು ಅದಕ್ಕೋಸ್ಕರ ಕೂಲಿ ಕೆಲಸ ಈ ದುಡ್ಡಲ್ಲಿ ಟೊಮೆಟೊ ಸಾಸ್ ತಗೊಂಡ್ಬಂದು ನಿಮ್ಮ ಭಾವನ ಫೇಸ್ ಮೇಲೆ ಬಿಸಾಕು. Oh my God, it's really super fantastic. ಬರ್ತೀನಿ. ಹಾಂ, ಏನಪ್ಪ ಫಸ್ಟಿಗೆ ಲೇಟ್ ಆಗ್ತದೆ. ಲೇಟ್ಯಾ ಹೋಗೋಣ. ನೋಡ್ರಿ, ಕಳ್ರನ್ನ ಲಗೇಜ್ ಎತ್ಕೊಂಡು ಓಡ್ತಾ ಇದ್ದಾರೆ. ಈ ಬ್ಯಾಗ್ಗಳನ್ನ ತಗೊಂಬನ್ನಿ ಅಂತ ಇವ್ರು ಅಂದಿರ ಮೇಲೆ ಈ ಬ್ಯಾಗಲ್ಲಿ ಇರೋದ ತಾನೆ. ಯಾವತ್ತೂ ಸುಳ್ಳು ಹೇಳಲ್ಲ. ಈ ಬ್ಯಾಗ್ ಓನರ್ ಇವಳೆ, ಇವನೇ ಟೀಪು. ಈ ಬ್ಯಾಗ್ ಯಾರು ಅಂತ ಹೆಂಗ್ ಕಂಡಿಡಿಯೋದು? ಸರ್, ಒಂದ್ ಕೆಲಸ ಮಾಡೋಣ. ಈ ಬ್ಯಾಗ್ ಅಲ್ಲಿ ಏನೇನಿದೆ ಅಂತ ಇಬ್ಬರನ್ನ ಕೇಳೋಣ. ಯಾರು ಕರೆಕ್ಟ್ ಆಗಿ ಆನ್ಸರ್ ಕೊಡ್ತಾರ ಅವ್ರು ಈ ಬ್ಯಾಗ್ ಓನರ್. ಅಲ್ಲೇ 400 ರೂಪಾಯಿ ಇದೆ ಸರ್. ಒಂದು ಟವಲ್ ಇದೆ ಸರ್. ಕರೆಕ್ಟು. ಒಂದು ನೆಟ್ ಬಂದು ಕರೆಕ್ಟು. ಅದರಲ್ಲಿ ಒಂದು ಪಟಾಪಟಿ ಚಡ್ಡಿ ಇದೆ ಸರ್. ಕರೆಕ್ಟು. ಸಾಕ್ಬಿಡಿ ಸರ್. ಈಗ ಇವ್ರದಲ್ಲ, ಇವ್ರದ್ದು. ಬೈ ಮಿಸ್ಟೇಕ್ ಏನೋ ತಪ್ಪು ಮಾಡ್ಬಿಡ್ತಾನೆ ಸರ್. ದಯವಿಟ್ಟು ಬಿಟ್ಬಿಡಿ ಸರ್, ಪ್ಲೀಸ್. ಆದ್ರೂ ಏನೋ ನೀವ್ ಹೇಳ್ತಾ ಇದ್ರೆ ಒಂದು ಕೊನೆಯ ಅವಕಾಶ ಕೊಡ್ತೀನಿ. ನೀವು ಹೇಗಾದ್ರೂ ಮಾಡಿ 3 ರೂಪಾಯಿ ದುಡ್ಡು ಕೊಟ್ಟು ಸಾಸ್ ಮನೆಗೆ ಬರೋದಿತ್ತು ಅಂದ್ರೆ ಮಾತ್ರ. ಇಲ್ಲ ಅಂದ್ರೆ ಒಂದು ನಯ ಗಂಡ ಹೆಂಡತಿ ಇಬ್ಬರನ್ನು ಹಾಚ್ಕಾಕ್ಬಿಡ್ತೀನಿ.
ಏನು ಬ್ಲೌಸ್ ಸೈಜ್ ಸರಿ ಇರಲಿಲ್ಲ ಸುಮ್ಮನೆ ಕೋಪನ ನಮ್ಮನೇಲಿ ನಾನೇ ಬಟ್ಟೆ ಹೊಡೆಯೋದು ತುಂಬ ಖುಷಿ ಆಯ್ತು ನಮ್ಮಂದ್ರೆ ನಾನೇ ಬಟ್ಟೆ ಹೊಡೆಯೋದು ಇವತ್ತು ಏನಾಯ್ತು ಗೊತ್ತಾ ಬಟ್ಟೆನ ಒಗೆದು ಮಾಡಿ ಮೇಲೆ ಒಣಗಾಕ್ತೆ ಬ್ಲೌಸ್ಗೆ ಸ್ಲಿಪ್ ಹಾಕೋದೇ ಮಾಡ್ಕೊಂಡು ಯಾವುದೇ ಕಾಲಕ್ಕೂ ಬ್ಲೌಸ್ಗೆ ಬ್ಲೌಸು ತುಂಬ ಇವತ್ತು ಸಾಯಂಕಾಲ ಸ್ಟಾರ್ಟಿಂಗ್ ಹಾಕೊಂಡು ಹೋಗ್ಬೇಕು ಅಂತ ಇದ್ದಾರೆ. ಹೇಗಾದ್ರೂ ಮಾಡಿ ಅದನ್ನ ತೆಗಿಬೇಕಲ್ಲ. ಕಂಡೋರ್ ಬ್ಲೌಸ್ ಕೈ ಹಾಕೋದು ಸ್ವಲ್ಪ ಡೇಂಜರ್ ಸರ್. ನಾನು ಇವಾಗ ಅದನ್ನ ತೆಗಿಯಕ್ಕೆ ಅಂತ ಹೋಗ್ತೀನಿ, ಕಿತ್ತೋಗುತ್ತೆ ಇಲ್ಲ ಬ್ಲೌಸ್ ಹೊರದೋಗುತ್ತೆ. ಆವಾಗ ನೀವು ಮ್ಯಾಚಿಂಗ್ ಬ್ಲೌಸು ಮ್ಯಾಚಿಂಗ್ ಸೀರೆ ಕೊಡಿಸ್ಬೇಕಾಗುತ್ತೆ. ಅವಾಗ ಒಂದು 10,000 ರೂಪಾಯಿ ಖರ್ಚು ಬೀಳುತ್ತೆ. ಅದಕ್ಕೆ ಭಯ ಪಡ್ತಾ ಇರೋದು. ನೀವೇನಾದ್ರು ಅದನ್ನ ತಗೊಟ್ರೆ ನಿಮಗೆ 20 ರೂಪಾಯಿ ಕೊಡ್ತೀನಿ. 30 ರೂಪಾಯಿ ಕೊಟ್ರೆ ಕೊಡ್ತೀನಿ. ಆಯ್ತು, ಮೊದಲು ಮಾತಾಡ್ತೀನಿ. ಅಲ್ಲಿ ಬೈಕಲ್ಲಿ ಬರೋನಿಗೆ ಬ್ಲೌಸ್ ಎಸ್ಬಿಟ್ಟು ತಗೊಂಡೋಗಿ ನನ್ನ ಹೆಂಡತಿ ಕೊಡು ಅಂತ ಕೊಟ್ಟು ಕಳಿಸ್ತೀಯ. ಅನ್ಯಾಯವಾಗಿ ನನ್ನ ಹೆಂಡತಿ ಬ್ಲೌಸ್ ಅದು ನನ್ನ ಹೆಂಡತಿ ಬ್ಲೌಸ್ ಮರದ ಬಿದ್ದಿತ್ತೆ. ಇಷ್ಟು ಆಯ್ತು ಸರ್. ಅವ್ರ ಕತೆ ಬಿಡಿ ಸರ್, ಈಗ ನನ್ನ ಕತೆ ಹೇಳಿ ಸರ್. ಆ ಗಾಡಿ ನಂಬರ್ ಏನಾರ ಗೊತ್ತೇನೆ ನಿನಗೆ? ಅದು ನನ್ನ ಹೆಂಡತಿ ಬ್ಲೌಸ್ನೇ ನೋಡ್ತಾ ಇದ್ನ, ಗಾಡಿ ನಂಬರ್ ನೋಡಲಿಲ್ಲ ಸರ್. ನೀನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು. ಆ ಬ್ಲೌಸು ಯಾವ ಕಲರು ಮತ್ತೆ ಯಾವ ಸೈಜು ಅಂತ. ಯಾರಾದ್ರೂ ಹಾಕೊಂಡಿದ್ರೆ ತೂಕ ಮಾಡಿ ಕೊಡ್ತಾರೆ. ಯಾಕೆ ಈ ರೀತಿ ಮಾಡ್ತೀಯಾ? ನನ್ನ ಕತ್ತಿನ ಏನು ಅಂತ ಹೇಳಿ ಸರ್. ನಾನು ಏನು ಮಾಡಿದ್ದಾರೆ ಒಟ್ಟು 30 ರೂಪಾಯಿ ಮನೆಗೆ ಹೋಗೋ ಆಗಿಲ್ಲ ಸರ್. ಒಂದು ಕೆಲಸ ಮಾಡ್ಯಾ, ಈ ರೋಡ್ ಕ್ಲೀನ್ ಮಾಡು, 30 ರೂಪಾಯಿ ನಾನೇ ಕೊಡ್ತೀನಿ. ತಗೊಳ್ಳೆ 30 ರೂಪಾಯಿ. ಕೆಲಸ ಸೇರಕ್ಕಿಂತ ಮೊದಲು ನಾನು ನಿನಗೆ ಕಷ್ಟ ಪಡ್ತಿದ್ದೆ. ಒಳ್ಳೇದಾಗುತ್ತೆ. ಹೋಗ್ತಾ ಈ ಕಸನ ಯಾವ್ದಾದ್ರು ಶಿವಂಡಿಗೆ ಹಾಕು. ನನ್ನ ಕೈಲಿ ಎಕ್ಕಷ್ಟು ಸಾಕಾಗಲ್ಲ. ಈಗ ನನ್ನ ಬಾಯಿಗೆ ಕಾಲಿದೆ. ಎಲ್ಲರೂ ಬಂದ್ರಿಲೆ